ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಭಾಲ್ಕಿ ತಾಲೂಕಿನ ಧನ್ನೂರ್ ಎಚ್ ಗ್ರಾಮದಲ್ಲಿ ಶ್ರೀ ಜಗನ್ನಾಥಮಿ ಅಕ್ಕ ಮಹಾದೇವಿ ಚಿತ್ರದ ಚಿತ್ರೀಕರಣಕ್ಕೆ ಉಪ್ಪಿನ ಬೆಟ್ಟಗಿರಿ ಶ್ರೀಗಳಿಂದ ಚಾಲನೆ. ಶಿವಾಜಿ ಮಹಾರಾಜರ ವೃತ್ತಕ್ಕೆ ಲಾರಿ ಡಿಕ್ಕಿ, ಜಮಖಂಡ ಶಿವಾಜಿ ವೃತ್ತದ ಕಟ್ಟೆ ಮರಾಠ ಸಮಾಜದ ಯುವಕರಿಂದ ಪ್ರತಿಭಟನೆ ಮತ್ತು ಹೈವೇ ಬಂದ್. ಔರಂಗಾಬಾದ್ ತಾಲೂಕಿನ ಸಾರ್ವಜನಿಕರ ಕುಂದುಕೊರತೆಗಳ ಜನಸ್ಪಂದನೆ ಸಭೆ ಮತ್ತು ಗ್ಯಾರಂಟಿ ಸಮಾವೇಶ ಕಾರ್ಯಕ್ರಮ. ಕೊಡ್ಗಿಯಲ್ಲಿ ಜೀತ ಪದ್ಧತಿ ರದ್ದತಿ ದಿನಾಚರಣೆ ಜಾಗೃತಿ ಜಾಥಾ. ಸುದ್ದಿಯ ವಿವರಗಳು. ದೇಶದ ಮೊದಲ ಕವಯಿತ್ರಿ ವೀರಾಗಿಣಿ ಜಗನ್ನಾಥಮ ಅಕ್ಕ ಮಹಾದೇವಿಯವರ ಜೀವನ ಮತ್ತು ಸಾಧನೆಯ ಆಧಾರಿತ ಶ್ರೀ ಜಗನ್ನಾಥಮಿ ಅಕ್ಕ ಮಹಾದೇವಿ ಚಲನಚಿತ್ರದ ಚಿತ್ರೀಕರಣ ಆರಂಭವಾಗಿದ್ದು, ನಟ ನಿರ್ಮಾಪಕ ವಿಷ್ಣುಕಾಂತ್ ಬಿಜೆ ಅವರು ಈ ಚಿತ್ರದ ಚಿತ್ರೀಕರಣವನ್ನು ತಮ್ಮ ಸ್ವಗ್ರಾಮ ಧನ್ನೂರ್ ಎಚ್ ಗ್ರಾಮದಿಂದಲೇ ಆರಂಭ ಮಾಡಿದ್ದಾರೆ. ಚಿತ್ರೀಕರಣಕ್ಕೆ ಉಪ್ಪಿನ ಬೆಟ್ಟಗಿರಿ ಶ್ರೀಗಳಾದ ಪೂಜೆ ವಿರೂಪಾಕ್ಷ ಸ್ವಾಮೀಜಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶ್ರೀಗಳು, ಅಕ್ಕ ಮಹಾದೇವಿ ಅವರಿಂದ ನಾನು ಪ್ರಭಾವಿತನಾಗಿದ್ದೇನೆ. ಅವರ ಜೀವನ ಚರಿತ್ರೆ ಚಿತ್ರದ ಮೂಲಕ ತೋರಿಸುತ್ತಿರುವುದು ಖುಷಿ ತಂದಿದೆ. ಪ್ರತಿಯೊಬ್ಬರು ಈ ಚಲನಚಿತ್ರ ನೋಡಬೇಕು. ವಿಷ್ಣುಕಾಂತ್ ಅವರು ಹಲವು ಚಿತ್ರಗಳನ್ನು ತೆಗೆದರು. ಅಕ್ಕ ಮಹಾದೇವಿ ಚಲನಚಿತ್ರ ವಿಶಿಷ್ಟ ಮತ್ತು ಭಕ್ತಿ ಪ್ರಧಾನವಾದ ಚಿತ್ರವಾಗಿದೆ. ಇದೇ ರೀತಿ ತಾವುಗಳೆಲ್ಲರೂ ಕಲಾವಿದರಿಗೆ ಪ್ರೋತ್ಸಾಹಿಸಿ ಬೆಳೆಸಬೇಕೆಂದು ಶ್ರೀಗಳು ಶುಭ ಹಾರೈಸಿದರು. ಶ್ರೀ ಜಗನ್ನಾಥಮಿ ಅಕ್ಕ ಮಹಾದೇವಿ ಚಲನಚಿತ್ರದ ನಿರ್ಮಾಪಕರಾದ ನಟ ವಿಷ್ಣುಕಾಂತ್ ಬಿಜೆ ಅವರು ಮಾತನಾಡಿ, 12ನೇ ಶತಮಾನದ ಶರಣರ ಸಂದೇಶವನ್ನು ಹಾಗೂ ವಿಶೇಷವಾಗಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಮತ್ತು ತ್ಯಾಗ ಆದರ್ಶಗಳನ್ನು ಜನತೆ ತಿಳಿಸಿಕೊಡುವುದು ನನ್ನ ಮೂಲ ಧ್ಯೇಯವಾಗಿದೆ. ನಾಡಿನ ಹಲವು ಕಡೆಗಳಲ್ಲಿ ಚಿತ್ರೀಕರಣ ನಡೆಯಲಿದೆ. ಈಗಾಗಲೇ ಗಂಗಾ, ಕಾವೇರಿ, ಕನ್ನಡದ ಕುವರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಆಧಾರಿತ ಚಲನಚಿತ್ರಗಳು ಸಾರತ್ವದ ಲೋಕದಲ್ಲಿ ಸದ್ದು ಮಾಡಿವೆ. ಈ ಚಿತ್ರಕ್ಕೆ ಸುಮಾರು 5 ರಿಂದ 6 ಕೋಟಿ ವೆಚ್ಚ ಆಗಲಿದ್ದು, ವೀಕ್ಷಕರು ಸಹಕರಿಸಬೇಕೆಂದು ತಿಳಿಸಿದರು. ಅಕ್ಕ ಮಹಾದೇವಿ ಪಾತ್ರದಲ್ಲಿ ನಟಿಸಲಿರುವ ಜಿಲ್ಲೆಯ ಯುವ ಪ್ರತಿಭೆ ಸುಲಕ್ಷ ಕೈರ ಅವರು ಮಾತನಾಡಿ, ಸ್ನೇಹಿತ ಸೇಡು ಎಂಬ ಚಲನಚಿತ್ರದಲ್ಲಿ ಈಗಾಗಲೇ ನಾನು ನಟನೆ ಮಾಡಿದ್ದೇನೆ. ಇನ್ನು 3-4 ಚಲನಚಿತ್ರಗಳ ಶೂಟಿಂಗ್ ನಡೀತಾ ಇದೆ. ಆದರೆ ಶ್ರೀ ಜಗನ್ನಾಥಮಿ ಅಕ್ಕ ಮಹಾದೇವಿ ತಾಯಿಯವರ ಪಾತ್ರದಲ್ಲಿ ನಟಿಸುತ್ತಿರುವುದು ಖುಷಿ ತಂದಿದೆ. ಇದು ನನ್ನ ಭಾಗ್ಯ ಎಂದುಕೊಂಡಿದ್ದೇನೆ. ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆಗೆ ಜೀವ ತುಂಬುವ ಪ್ರಯತ್ನ ಮಾಡುತ್ತೇನೆ. ವೀಕ್ಷಕರು ನನಗೆ ಪ್ರೋತ್ಸಾಹಿಸಿ ಶುಭ ಹಾರೈಸಬೇಕೆಂದು ತಿಳಿಸಿದರು. ಇದೇ ವೇಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ಶೆಟ್ಟಿ, ಡಾಕ್ಟರ್ ಓಂಕಾರ್ ಸ್ವಾಮಿ, ಶಿವಶಂಕರ್ ಟೋಕರೆ ಸೇರಿದಂತೆ ಗ್ರಾಮದ ಹಿರಿಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ಇದರ ನಿರ್ದೇಶಕ ಬಿಜೆ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಮತ್ತು ಎಲ್ಲ ತಂಡಕ್ಕೂ ಬಸವಾದಿ ಪ್ರಮುಖರು ಆಶೀರ್ವದಿಸಲೆಂದು ನಾವು ಪ್ರಾರ್ಥಿಸ್ತೇವೆ. ಧನ್ಯವಾದ ಗುರುಗಳಿಗೆ. ಡೈಲಾಗ್. ಬೆಂಗಳೂರಿಗೆ ಬಂದು ನಾನು ಧನ್ಯವಾದ. ನಾನು ಬರ್ತೀನಿ. ಎಲ್ರಿಗೂ ಶರಣ. ಆಧ್ಯಾತ್ಮಿಕ ಸಿನಿಮಾ ಮತ್ತು ನಮ್ಮ ಜೀವನದ ಜೀವಾಳದ ಸಿನಿಮಾ, ಇಷ್ಟೇ ನಾನು ಹೇಳ್ಬೋದು. ಯಾಕಂತಂದರೆ ಶರಣ ಸಾಹಿತ್ಯ, ಆ ಶರಣ ಸಾಹಿತ್ಯಕ್ಕೆ ಮಣಿಮುಕುಟ ಯಾರು ಅಂತಂದ್ರೆ ಬಸವಣ್ಣ, ಅಲ್ಲಮ್ಮ ಮತ್ತು ಅಕ್ಕ, ಚನ್ನಬಸವಣ್ಣ ಮತ್ತು ಸಿದ್ದರಾಮ, ಹೀಗೆ ಪ್ರಮುಖವಾಗಿ 4-6 ಜನ ಶರಣರನ್ನು ಮಾತ್ರ ನಾವು ನೆನೆಸ್ತೇವೆ. ಅದು ನನ್ನ ಜೀವನದಲ್ಲಿ ನಾನು ಅತ್ಯಂತ ಬಹಳ ಯಾವ ಒಂದು ಶರಣಿ ಅಥವಾ ಶರಣರಿಂದ ಬಹಳ ಪ್ರಭಾವಿತ ಆಗಿದ್ದೀನಿ ಅಂತಂದರೆ ಅಕ್ಕನ ಒಂದು ಜೀವನ ಚರಿತ್ರೆಯಿಂದ ನಾನು ನಿಜವಾಗ್ಲೂ ಬಹಳ ಪ್ರಭಾವಿತನಾಗಿದ್ದೇನೆ. ಅಂಥ ಅಕ್ಕನ ಸಿನಿಮಾ ಕನ್ನಡ ನಾಡಿನಲ್ಲಿ ಅದು ನಮ್ಮವರೇ ಆಗಿರ್ತಕ್ಕಂಥ ವಿಷ್ಣುಕಾಂತ್ ಅವರ ನಿರ್ದೇಶನದಲ್ಲಿ ನಮ್ಮ ಪುಟ್ಟ ಸಹೋದರಿ ಸುಲಕ್ಷ ಅವರು ಅಕ್ಕನ ಪಾತ್ರದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಆ ತಂಡಕ್ಕೆ ಬಸವಾದಿ ಪ್ರಮುಖರು ಹೆಚ್ಚಿನ ಅನುಗ್ರಹ ಮಾಡಲಿ. ವಿಶೇಷವಾಗಿ ಈ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರದಿಂದ ನಮ್ಮ ಎಲ್ಲ ಜನರಿಗೆ, ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶ, ಬಸವಾದಿ ಶಿವಶರಣರ ಎಲ್ಲ ಸಾಹಿತ್ಯ ಮುಟ್ಲಿ ಅಂತೇಳಿ
ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ನನ್ನ ಹೃದಯದ ಶರಣೆಂದು ಈ ಜಗತ್ತಿನ ಮೊಟ್ಟ ಮೊದಲ ಕವಿಯತ್ರಿ, ವೀರ ವೀರಾಗಿಣಿ, ತತ್ವ ಶಿಖಾಮಣಿ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಚಲನಚಿತ್ರಕ್ಕೆ ಮುಹೂರ್ತವನ್ನ ಈಗಾಗಲೇ ಚಾಲನೆ ಇಟ್ಟುವಂತ ಈ ನಾಡಿನ ಶ್ರೇಷ್ಠ ಚಿಂತಕರಂತ ಮತ್ತು ಸುಮಾರು ದಿನಗಳಿಂದ ಇದೇ ಗ್ರಾಮಗಳಲ್ಲಿ ಬಸವ ಪುರಾಣ ಪ್ರವಚನವನ್ನು ನಮ್ಮೆಲ್ಲರಿಗೂ ನೀಡ್ತಾ ಇರುವಂತ ಪರಮಪೂಜ್ಯ ಅಂತ ಉಪ್ಪಿನ ಬೆಟಗೇರಿ ಮಹಾಸ್ವಾಮೀಜಿಯವರ ಪವಿತ್ರ ಪದಗಳಿಗೆ ಭಕ್ತಿಪೂರ್ವಕ ಶರಣಗಳನ್ನು ಸಲ್ಲಿಸುತ್ತಾ ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣುಕಾಂತ್ ಬಿಜೆ, ಕನ್ನಡ ಚಲನಚಿತ್ರದ ನಟ, ನಿರ್ಮಾಪಕ ಮತ್ತು ನಿರ್ದೇಶಕ. ಈ ಮೊದಲು ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನ್ನಡ ಚಲನಚಿತ್ರ ನಿರ್ದೇಶಿಸಿ ಹಾಗೆ ಆ ಚಿತ್ರದ ಬರಹಗಾರ ಕೂಡ. ಆ ಚಿತ್ರದ ಒಂದು ನೆನಪು ಹೇಗಂತಂದರೆ, ನಾನು ಮೊಟ್ಟ ಮೊದಲಿಗೆ ನಿರ್ಮಿಸಿದ ಮತ್ತು ನಟಿಸಿದ ಚಿತ್ರ, ಅದರ ಬರಹಗಾರ ಕೂಡ ನಾನು. ಆದರೆ ಚಲನಚಿತ್ರದ ಒಂದು ರಂಗದಲ್ಲಿ ನಾನು ಜೀರೋನೇ, ನನಗೆ ಯಾವುದೇ ಪರಿಚಯನೂ ಇರಲಿಲ್ಲ, ಗೊತ್ತೂ ಇರಲಿಲ್ಲ, ಇನ್ಫ್ಲುಯೆನ್ಸ್ ಇರಲಿಲ್ಲ, ಯಾವುದೂ ಏನೂ ಇರಲಿಲ್ಲ. ಆದರೆ ಒಂದು ತುಂಬ ಬೆಂಕಿ ಅಂತ ಸಿನಿಮಾ ಅದು. ಬೆಂಕಿ ಅಂತ ಸಿನಿಮಾ ಅಂತಂದರೆ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ದೇಶದ ಒಬ್ಬ ನಾಯಕ ಅಂತ ಇತಿಹಾಸ ಪುರುಷನ ಚಲನಚಿತ್ರ ಮಾಡಿರುವಾಗ ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪಾದರೂ ಕೂಡ ತುಂಬ ದೊಡ್ಡ ತಪ್ಪೇ ಆಗುತ್ತದು. ಅಂಥದ್ದು ಯಾವುದೂ ಆಗದೆ ಕರ್ನಾಟಕ ಘನ ಸರ್ಕಾರದಿಂದ ನಾನು ಆ ಚಲನಚಿತ್ರಕ್ಕೆ ಅತ್ಯುತ್ತಮ ಚಿತ್ರವೆಂದು ಪ್ರಶಸ್ತಿ ಪಡೆದೆ. ಹಾಗೆ ಅದಾದ ನಂತರ ಇನ್ನೂ 2 ಕಮರ್ಷಿಯಲ್ ಚಿತ್ರ ಮಾಡಿದೆ, ಮನಸ್ಸುಗಳ ಮಾತು ಮಧುರ ಮತ್ತು ಗಂಗಾ ಕಾವೇರಿ. ಗಂಗಾ ಕಾವೇರಿ ಇತಿಹಾಸದಲ್ಲಿಯೇ ಹಿಮಾಲಯದಲ್ಲಿ ಅತಿ ಹೆಚ್ಚು ಚಿತ್ರೀಕರಣವಾಗಿ ಹೆಸರು ಪಡೆದ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅದೊಂದು ದೊಡ್ಡ ಚಲನಚಿತ್ರ ಅಂತ ಅನಿಸ್ಕೊಂಡಿತ್ತು. ಹಾಗೆ ನಿಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ಮತ್ತು ಭಕ್ತಿಪೂರ್ವಕವಾದ ಪರಮ ಪೂಜ್ಯರು, ಕನ್ನಡ ಉಳಿಸಿದವರು, ಕನ್ನಡ ಬೆಳೆಸಿದವರು, ಹಾಗೆ ನಮ್ಮ ವಚನ ಸಾಹಿತ್ಯ ಮತ್ತು ಅನೇಕ ನಮ್ಮ ಲಿಂಗಾಯತ ವೀರಶೈವ ಸಂಪ್ರದಾಯವನ್ನು ಅಲ್ಲದೆ ಜಾತಿ ವರ್ಗ ವರ್ಣ ಎಲ್ಲವನ್ನು ಹೇಗೆ ಬಸವಣ್ಣವರು ಹೇಗೆ ಹೇಳಿದರು, ನಮ್ಮ ಅನೇಕ ಪೂಜ್ಯರು ಏನು ಹೇಳ್ತಾರೋ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿದ್ದರು. 108 ಸಂವತ್ಸರಗಳ ಕಾಲ ಬದುಕಿ ಬಾಳಿ ನಮ್ಮೆಲ್ಲರಿಗೂ ಕೊಟ್ಟು ಹೋಗಿರೋದು ಅಕ್ಷರ ಜ್ಞಾನ ಮತ್ತು ಸಂಪ್ರದಾಯನ. ಅಂಥವರ ಒಂದು ಚಲನಚಿತ್ರವು ಮಾಡಿ ತಮ್ಮೆಲ್ಲರಿಂದ ಯಶಸ್ವಿಯಾಗಿದೆ. 75 ದಿನಗಳ ಕಾಲ ಬಾಲ್ಕಿಯಲ್ಲಿ ಪ್ರದರ್ಶನಗೊಂಡಿದೆ. ಬೀದರ್ನಲ್ಲಿ 1 ತಿಂಗಳ ಕಾಲ ಪ್ರದರ್ಶನವಾಗಿತ್ತು. ಇನ್ನು ಮುಂದೆ ನಮ್ಗೆ ಗೊತ್ತಾಗಿದೆ ನಮ್ಮ ಚಲನಚಿತ್ರ ಹೇಗೆ ಮಾಡಬೇಕು ಅಂತ. ಬಾಕ್ಸ್ ಆಫೀಸ್ನಲ್ಲಿ ದುಡ್ಡು ಗಳಿಕೆ ಆಗೋದು ತುಂಬ ಕಷ್ಟ ಆಗಿದೆ. ಆದರೆ ಜನ ಮೆಚ್ಚುಗೆ ಪಡೆದು ಯಶಸ್ವಿ ಆಗೋದು ತುಂಬಾ ಕಷ್ಟ ಇರುತ್ತೆ. ಆದರೆ ಆ ಯಶಸ್ವಿಯಲ್ಲಿ ನಾವು ಯಶಸ್ವಿ ಆಗಿದ್ದೇವೆ. ಈ ಮುಂದಿನ ಚಲನಚಿತ್ರ ಇವತ್ತು ನಾವು ಪರಮ ಪೂಜ್ಯ ಈ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿರುವ ಪ್ರವಚನಕಾರರಾದ ಪರಮ ಪೂಜ್ಯ ಕುಮಾರ್ ವಿರೂಪಾಕ್ಷ ಮಹಾಸ್ವಾಮಿಗಳು ಉಪ್ಪಿನ ಬೆಟಗೇರಿ ಇಲ್ಲಿ 15 ದಿವಸಗಳ ಕಾಲ ನಿರಂತರವಾಗಿ ಸತತವಾಗಿ ಬಸವ ಪುರಾಣವನ್ನು ಏನು ಬಸವ ಪುರಾಣ ಆರಂಭವಾದಾಗಿನಿಂದ ದಿನನಿತ್ಯ ಈಗ ನಾವು ನೋಡ್ತೀವಿ, ಒಂದು ಯಾವುದೇ ಒಂದು ಹಳ್ಳ ಕೊಳ್ಳ ಮಳೆಗಾಲ ಬಂದಿದ್ದರೆ ನಿತ್ಯವೂ ನೀರು ಜಾಸ್ತಿ ಬರುತ್ತೆ. ಹಾಗೆ ಇಲ್ಲಿ ಹರಿದು ಜನಸಾಗದಂತೆ ಜನ ಬರ್ತಾಯಿದ್ದಾರೆ. ನಮ್ಮೂರು ತುಂಬ ಚಿಕ್ಕಳ್ಳಿಯಾಗಿರ್ಬೋದು, ಚಿಕ್ಕಳ್ಳಿ ಅಂದರೆ ಅಂಥ ಚಿಕ್ಕಳ್ಳಿ ಅಲ್ಲ, ಆದರೂ ಪ್ರವಚನಿಗೆ ಇಲ್ಲಿ 200 ಜನ ಬರಲ್ಲ ಅನ್ನೋದು ಒಂದು ವಾಡಿಕೆ ಇತ್ತು. ಕೆಲವೊಬ್ಬರು ಒಂದು ಅನಿಸಿಕೆನೇ ಇತ್ತು, ನಮ್ಮೂರವ್ರದ್ದು ಇತ್ತು, ಹೊರಗಿನವ್ರದ್ದು ಇತ್ತು, ಎಲ್ಲರದ್ದು ಇತ್ತು. ಕೆಲವೊಬ್ಬರು ಮಹಾಸ್ವಾಮಿಗಳು ಕೂಡ ನಿಮ್ಮೂರಲ್ಲಿ ಯಾಕ್ರಿ ಪ್ರವಚನ ಇಟ್ಟಿದ್ರಿ, ಯಾರು ಬರ್ತಾರೆ ಅಂತ ದೊಡ್ಡ ಮಹಾಸ್ವಾಮಿಗಳಿಗೆ ಕರಿತಿದ್ರಿ ಅಂತ ಅನ್ನೋದು ಕೂಡ ಹೇಳಿದರು. ಯಾಕಂದರೆ ನಮ್ಮ ಉಪ್ಪಿನ ಬೆಟಗೇರಿ ಸ್ವಾಮಿಗಳವರು ಪ್ರವಚನ ಆರಂಭ ಮಾಡಿದ್ರೆ ಅಲ್ಲಿ ಜನ ಸೇರೋದು ಸುಮಾರು 10,000, 20,000, 50,000 ಗಟ್ಟಲೆ. ಆದರೆ ನಮ್ಮೂರಲ್ಲಿ ಏನು ಜನ ಇದೆ ಪೂರ್ತಿ ಜನಸಾಗರ ಹರ್ಕೊಂಡು ಬಂದು ಹಾಗೆ ನಮ್ಮೂರಿಗೆ ತಕ್ಕಂತೆ ಅಕ್ಕಪಕ್ಕದವ್ರು ಕೂಡ ಬಂದಿದ್ದಾರೆ. ಅಂಥವರ ಒಂದು ಅಮೃತ ಹಸ್ತದಿಂದ ಅವರ ಒಂದು ಒಳ್ಳೆಯ ಒಂದು ಮಾತು ಹೇಳಬೇಕಂದ್ರೆ ಈ ಮೈಸೂರು ಭಾಷೆದಲ್ಲಿ ಹೇಳ್ತಾರೆ ಮೈಸೂರು ಮಲ್ಲಿಗೆ ಅಂತ. ಅಂಥ ಒಂದು ಘಮಘಮಿಸುವ ಒಂದು ಪರಿಮಳದಂತಿದ್ದ ಪರಮ ಪೂಜ್ಯರ ಅವರ ಒಂದು ಅವ್ರ ಮನಸ್ಥಿತಿ ಹೇಗಿದೆಯೋ ಹಾಗೆ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಅಕ್ಕಮಹಾದೇವಿ ಚಲನಚಿತ್ರನ ಇಲ್ಲಿ ಚಿತ್ರೀಕರಣ ಮಾಡ್ತೀನಿ ಅಂತ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಇಂಥವರು ಅದ್ಭುತವಾದ ಮಹಾನ್ ಪುರುಷರು, ಮಹಾನ್ ವ್ಯಕ್ತಿಗಳು, ಮಹಾಸ್ವಾಮಿಗಳು ಆಗಮಿಸಿದ್ದಾರೆ ಅಂದರೆ ಅವರಿಂದ ಇಲ್ಲಿ ನಾವು ಚಿತ್ರೀಕರಣದ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರದ ಪ್ರಾರಂಭ ಮಾಡೋಣ ಅನ್ನೋದು ನನ್ನ ಮನಸ್ಸಿಗೆ ತಟ್ಟಿ ಅವರಿಂದ ಇವತ್ತು ಚಲನಚಿತ್ರದ ಚಿತ್ರೀಕರಣದ ಮುಹೂರ್ತವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಶೂಟಿಂಗು ಸುಮಾರು 60ರಿಂದ 70 ದಿವಸ ನಾಡಿನ ಅನೇಕ ಜಿಲ್ಲೆಗಳಲ್ಲಿ ಮತ್ತು ಹೊರ ರಾಜ್ಯಗಳಲ್ಲೂ ಚಿತ್ರೀಕರಣ. ಎಷ್ಟು ವೆಚ್ಚ ಆಗ್ತಾಯಿದೆ ಸರ್? ವೆಚ್ಚ ಸುಮಾರು 6 ಕೋಟಿ, ಅದು ಮೇಲ್ಪಟ್ಟ ಆಗ್ಬೋದು. ಸೊ ತಮ್ಮ ಮುಖ್ಯ ಪಾತ್ರಗಳು ಏನಿದೆ ಅದು ಸೀಕ್ರೆಟ್, ಆಮೇಲೆ ಹೇಳ್ತೀನಿ. ಈ ಸದ್ಯದಲ್ಲಿ ಅಕ್ಕಮಹಾದೇವಿ
ಅಕ್ಕ ಮಹಾದೇವ್ರ ಚಲನಚಿತ್ರ ಮಾಡ್ಲಿಕ್ಕೆ ಏನು ಪ್ರೇರಣೆ ಸರ್ ತಮಗೆ? ಪ್ರೇರಣೆ ಅಂದರೆ ನಮ್ಮ ಜೀವನ ಶೈಲಿನೇ ಪ್ರೇರಣೆ. ನಮ್ಮ ಜೀವನ ಶೈಲಿನೇ ಮೊದಲಿನಿಂದ. ಈಗ ಅಂಬೇಡ್ಕರ್ ಸಿನಿಮಾ ಮಾಡಬೇಕಾದ್ರೆ ಸುಮಾರು ಜನ ನನಗೆ ಹೇಳಿದ್ರು, ಲಿಂಗಾಯತರಾಗಿ ಯಾಕೆ ಮಾಡ್ತೀವಿ ಅಂದಿದ್ರು. ಬಸವಣ್ಣವ್ರ ಪ್ರೇರಣೆ ಏನಿದೆಯೋ ಅಂಬೇಡ್ಕರ್ ಅದನ್ನ ಅದೇ ಥರದಲ್ಲಿ ಬಂದರು. ಹಾಗೆ ಅವ್ರದ್ದೆಲ್ಲ ಪ್ರವಚನ, ಪಾಠ್ಯ ಪುಸ್ತಕ ಮತ್ತೊಂದಿನೊಂದು ಓದಿ ನಾವು ಅದೇ ದಾರಿಯಲ್ಲಿ ಹೋಗ್ತಿದ್ದೀವಿ. ಶರಣರಿಗೆ ಆ ಸಿನಿಮಾದಲ್ಲಿ ಎಲ್ಲನೂ ಸಿಗುತ್ತೆ. ನಾನು ಹೇಳಿ ಮತ್ತು ಕನಿಷ್ಠನಾಗೋದು ಬೇಡ, ಅದೆಲ್ಲವೂ ಸಿಗುತ್ತೆ ಅದರಲ್ಲಿ. ಶರಣರ ಬಗ್ಗೆ ಏನಂತ ನಮ್ಮ ನಾಡಿನಲ್ಲಿ ಎಲ್ರಿಗೂ ಗೊತ್ತಿದೆ. ಅಲ್ಲದೆ ನಾವು ಒಳ್ಳೆಯ ಒಂದು ಹೊರಗಡೆ ಮೆಸೇಜ್ ಕೊಡ್ಬೇಕು ಅನ್ನೋದು ಚಿತ್ರಗಳು ಮಾಡ್ತಿದ್ದೀವಿ. ನಾವಿಲ್ಲದೆ ಹೋದ ನಾವು ಎಷ್ಟು ದಿವಸ ಭಾಳ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಮಾಡಿರೋ ಚಲನಚಿತ್ರಗಳು ಜೀವಂತ ಉಳಿತಾವೆ ಅನ್ನೋದು ಒಂದು ನಮಗೆ ಮನಸ್ಸಿನಲ್ಲಿದೆ. ಅಂಥ ಚಲನಚಿತ್ರಗಳು ಕಮರ್ಷಿಯಲ್ ಸಿನಿಮಾ ಮಾಡಿದ್ರು ಕೂಡ ಪ್ರೀತಿ, ಲವ್, ಪೂರ್ತಿ ಪಕ್ಕ ಲವ್ ಸ್ಟೋರಿ. ಗಂಗಾ ಕಾವೇರಿ ಲವ್ ಸ್ಟೋರಿ. ಲವ್ ಅಂದರೆ ಎಂಥ ಲವ್ ಇರಬೇಕು ಅನ್ನೋದನ್ನ ಆ ಸಿನಿಮಾದಲ್ಲಿ ನೋಡಿಸಿದ್ವಿ. ಶರಣರ ವಾಣಿಗಳು ಹೇಗಿರುತ್ತೆ ಅನ್ನೋದು ನಾವೆಲ್ಲ ತಿಳ್ಕೊಳ್ಬೇಕು ಅನ್ನೋದೇ ಒಂದು ಚಲನಚಿತ್ರ, ಒಂದು ಥೀಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಲಕ್ಷ ಕೇಳ. ಇತ್ತೀಚೆಗೆ ಸ್ನೇಹಿತ ಸಿನಿಮಾದಿಂದ ಆದಷ್ಟು ಜನ ಎಲ್ಲರೂ ನೋಡಿ ಗೆಲ್ಲಿಸಿದ್ದೀರಿ. ಸೊ ಈ ಸಿನಿಮಾದಲ್ಲಿ ನನಗೆ ಅಕ್ಕ ಮಹಾದೇವಿ ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಈ ಒಂದು ಸುಂದರ ಅವಕಾಶ ಯಾರಿಗೂ ಸಿಗಲ್ಲ. ಅದು ನನಗೆ ಸಿಕ್ಕಿದೆ ಅಂದರೆ ಅದು ನನ್ನ ಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಈ ಪಾತ್ರದಲ್ಲಿ ನನ್ನ ಜೀವ ತುಂಬ ಕೆಲಸ ನಂದಾಗಿದೆ ಆ್ಯಸ್ ಎ ಆರ್ಟಿಸ್ಟ್ ಆಗಿ. ಹಾಗಾಗಿ ನನಗೆ ಈ ಪಾತ್ರ ಸಿಕ್ಕಿದ್ದಕ್ಕೆ ಖುಷಿ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಮಾಧ್ಯಮ ವರ್ಗದ ನನ್ನ ಎಲ್ಲ ಸ್ನೇಹಿತರಿಗೆ ಕೇಳ್ಕೊಳ್ಳೋದೇನಿದೆ, ಆದಷ್ಟು ಜನಕ್ಕೆ ಪ್ರಚಾರ ಮಾಡಿ ಅಂತ ಹೇಳ್ತೀನಿ. ಮೊದಲೇ ಬಾರಿ ಆ್ಯಕ್ಟಿಂಗ್ ಮಾಡ್ತಾ ಇದ್ರೆ ಬೇರೆ ಫಿಲ್ಮ್ ಹತ್ರ ಮೊದಲೇ ಬಾರಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಸೇಡು ಅಂತ ರಿಲೀಸ್ ಆಗಿದೆ 2018ರಲ್ಲಿ. ಸ್ನೇಹಿತ ರಿಲೀಸ್ ಆಗಿದೆ, 50 ದಿವಸ ಓಡಿದೆ. ಇವಾಗ ಮರಳಿ ಬಾ ಮನ್ವಂತರವೇ ಅಂತ ಶೂಟಿಂಗ್ ನಡೀತಾ ಇದೆ. ಇವಾಗ ಪಾತ್ರದಲ್ಲಿ ಕಾಣಿಸ್ತಾ ಇದೆ. ಇನ್ನು 3-4 ಸಿನಿಮಾಗಳಿದೆ. ಪ್ರೊಡಕ್ಷನ್ ನಡೀತಾ ಇದೆ. ತಮ್ಮ ಪೂರ್ಣ ಹೆಸರು? ಸುಲಕ್ಷಾ ಕೈರ. ಓಕೆ, ಥ್ಯಾಂಕ್ ಯು. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹುಪ್ಪಳ ಗ್ರಾಮದ ಕ್ರಾಸ್ನಲ್ಲಿ ಪ್ರತಿಷ್ಠಾಪನೆ ಮಾಡಲಾದ ಬೃಹತ್ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತಕ್ಕೆ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ವೃತ್ತ ಜಖಂಗೊಂಡಿದೆ. ಲಾರಿ ಡಿಕ್ಕಿ ಹೊಡೆದ ವಿಷಯ ತಿಳಿಯುತ್ತಲೇ ಮರಾಠ ಸಮಾಜದ ಯುವಕರು ತಕ್ಷಣವೇ ಮಿಂಚಿನ ಪ್ರತಿಭಟನೆ ನಡೆಸಿದರು. ಈ ಕುರಿತು ಮರಾಠ ಸಮುದಾಯದ ಯುವಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಕೂಡಲೇ ಸ್ಪೀಡ್ ಬ್ರೇಕರ್ ಅಳವಡಿಸಬೇಕು, ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು, ಜಖಂಗೊಂಡ ಶಿವಾಜಿ ವೃತ್ತ ಹೊಸದಾಗಿ ನಿರ್ಮಿಸಿಕೊಡಬೇಕೆಂಬ ಬೇಡಿಕೆಗಳನ್ನು ಮಾಧ್ಯಮದ ಮೂಲಕ ತಿಳಿಸಿದರು. ಪ್ರತಿಭಟನೆ ಪ್ರಯುಕ್ತ ಹುಪ್ಪಳ ಕ್ರಾಸ್ ಹತ್ತಿರ ಕೆಲಕಾಲ ಉದ್ವಿಗ್ನಿ ಪರಿಸ್ಥಿತಿ ತಲೆದೂರಿತು. ಬೀದರ್ ಉದ್ಗೀರ್ ಹೈವೇ ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಯುವಕರು ತೊಡಗಿಸಿಕೊಂಡಿದ್ದರು. ಫೆಬ್ರವರಿ 8ರಂದು ಬುಧವಾರ ರಾತ್ರಿ 9 ಗಂಟೆ ಸುಮಾರಿಗೆ ಈ ಘಟನೆ ಜರುಗಿದ್ದು, ಸ್ಥಳಕ್ಕೆ ಸ್ಥಳೀಯ ಪೊಲೀಸ್ ಸಿಬ್ಬಂದಿಗಳು ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಬೀದರ್ ಜಿಲ್ಲೆ ಔರಗ್ಬಿ ತಾಲೂಕಿನ ಸಾರ್ವಜನಿಕರ ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡುವ ನಿಟ್ಟಿನಲ್ಲಿ ಇಂದು ಔರಗ್ಬಿ ಪಟ್ಟಣದಲ್ಲಿ ತಾಲೂಕಿನ ಸಾರ್ವಜನಿಕರು ಕುಂದುಕೊರತೆಗಳ ಜನಸ್ಪಂದನ ಸಭೆ ಮತ್ತು ಗ್ಯಾರಂಟಿ ಯೋಜನೆಗಳ ಸಮಾವೇಶವನ್ನು ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಸಾರ್ವಜನಿಕರ ಕುಂದುಕೊರತೆಗಳು, ಅಹವಾಲುಗಳನ್ನು ಆಲಿಸಿ ಅವರ ನ್ಯಾಯಯುತವಾದ ಸಮಸ್ಯೆಗಳಿಗೆ ಸ್ಪಂದಿಸಿ ಸೂಕ್ತ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಜಿಲ್ಲೆ ಎಲ್ಲ ತಾಲೂಕಿನಲ್ಲಿ ಜನಸ್ಪಂದನ ನಡೆಸುತ್ತಿದ್ದೇವೆ. ಔರಗ್ಬಿ ಪಟ್ಟಣದಲ್ಲಿ ನಡೆದ ಇಂದಿನ ಜನಸ್ಪಂದನ ಸಭೆಯಲ್ಲಿ ಸುಮಾರು 167 ಅರ್ಜಿಗಳು ಬಂದಿದ್ದು, ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಲಾಗಿದ್ದು, ಇನ್ನುಳಿದ ಅರ್ಜಿಗಳನ್ನು ಕಾಲಮಿತಿಯಲ್ಲಿ ಬಗೆಹರಿಸುವಂತೆ ಆ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ. ಜನರ ಬಳಿಗೆ ಸರ್ಕಾರ ಕೊಂಡೊಯ್ಯುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಜನತಾ ದರ್ಶನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು. ವಿಜಯನಗರ ಜಿಲ್ಲೆ ಕೊಡ್ಲಿಗಿ ನ್ಯಾಯಾಂಗ ಇಲಾಖೆ, ಕಾನೂನು ಸೇವಾ ಸಮಿತಿ, ಕಾರ್ಮಿಕ ಇಲಾಖೆ, ತಾಲೂಕಾ ಆಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಜೀತ ಪದ್ಧತಿ ರದ್ದತಿ ದಿನಾಚರಣೆ ಆಚರಿಸಲಾಯಿತು. ಪ್ರಯುಕ್ತ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು. ನ್ಯಾಯಾಲಯದ ಆವರಣದಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮಹಾಲಕ್ಷ್ಮಿ ಅವರು ಹಸಿರು ನಿಶಾನೆ ತೋರಿಸಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು. ನ್ಯಾಯಾಲಯ ಇಲಾಖೆಯ ಶಿರಸ್ತದಾರರಾದ ನಾಗರಾಜ್ ಅವರು ಜೀತ ಪದ್ಧತಿ ರದ್ದತಿ ಕುರಿತು ಸಂಕಲ್ಪ ತೋಡುವ ಪ್ರಮಾಣ ವಚನವನ್ನು ಬೋಧಿಸಿದರು. ನಂತರ ಜಾಥಾವು ಪಟ್ಟಣದ ಮದಕರಿ ವೃತ್ತ ತಲುಪಿತು. ಸಾರ್ವಜನಿಕರನ್ನುದ್ದೇಶಿಸಿ ಹೋರಾಟಗಾರರು ಹಾಗೂ ಪ್ಯಾನೆಲ್ ವಕೀಲರಾದ ಸಿ ವಿರೂಪಾಕ್ಷಪ್ಪ ಮಾತನಾಡಿದರು.
ಜೀತ ಪದ್ಧತಿ ವಿರುದ್ಧ ಜಾರಿಯಲ್ಲಿರುವ ಕಾನೂನು ತಿಳುವಳಿಕೆಯನ್ನು ನೀಡಿದರು ಮತ್ತು ಸಮಾಜಕ್ಕೆ ಅನಿಷ್ಟವಾದ ಜೀತ ಪದ್ಧತಿಯನ್ನು ನಿರ್ಮೂಲನೆಗೆ ಎಲ್ಲರೂ ಬದ್ಧರಾಗಬೇಕಿದೆ. ಕುರಿತು ಈ ಒಂದು ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತಮಗೆಲ್ಲರಿಗೂ ಈಗ ನಮ್ಮ ಎಲ್ಲ ಅಧಿಕಾರಿಗಳು ತಿಳಿದ ಹಾಗೆ ಯಾರೂ ಸಹ ಒಬ್ಬರ ಅಡಿಯಲ್ಲಿ ಜೀವನ ಮಾಡಬಾರ್ದು ಅನ್ನೋದು ಬಹು ಮುಖ್ಯವಾಗಿರ್ತದೆ. ಇದನ್ನ ಈ ಶತಮಾನದಲ್ಲೂ ಈ ನಾಗರಿಕ ಪ್ರಪಂಚದಲ್ಲೂ ಸಹ ನಾವಿನ್ನೂ ಜೀತ ಪದ್ಧತಿಯನ್ನ ಇನ್ನೂ ಅಲ್ಲಿ ಇಲ್ಲಿ ಉಳಿಸ್ಕೊಂಡಿದೀವಿ ಅಂದ್ರೆ ಅದು ನಮ್ಗೆ ನಾವೇ ಮಾಡ್ಕೊಂಡಂತ ಮೋಸ. ಹಾಗಾಗಿ ಯಾರೂ ಸಹ ಯಾರನ್ನೂ ಜೀತವಾಗಿ ಇಟ್ಕೋಬಾರ್ದು. ಒಂದು ವೇಳೆ ಆತರ ಏನಾದರೂ ಜೀತ ಪದ್ಧತಿ ಇನ್ನೂ ಎಲ್ಲಾದ್ರೂ ನಿಮಗೆ ಕಂಡು ಬಂದ್ರೆ ಅದನ್ನ ನಮ್ಮ ನ್ಯಾಯಾಂಗ ಇಲಾಖೆಗೆ ಅಥವಾ ಪೊಲೀಸ್ ಇಲಾಖೆಗೆ ಯಾವ್ದಾದ್ರೂ ಸಿಡಿಪೋ ಇಲಾಖೆಗೆ ತಿಳಿಸಿದ್ರೆ ಅಂತವ್ರ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಿ ಅಥವಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಅವರಿಗೆ ಸೂಕ್ತ ಶಿಕ್ಷೆಯನ್ನ ಸಹ ವಿಧಿಸಲಿಕ್ಕೆ ಕಾನೂನು ಇದೆ. ಹಾಗಾಗಿ ಯಾರೂ ಸಹ ಜೀತವನ್ನು ಇಟ್ಕೊಳ್ಬಾರ್ದು. ಪ್ರತಿಯೊಬ್ಬರು ಸ್ವತಂತ್ರವಾಗಿ ಬದುಕಬೇಕು ಅನ್ನೋದು ಈ ನಮ್ಮ ಸಂವಿಧಾನದಡಿಯಲ್ಲಿ ಹಲವಾರು ಕಾನೂನುಗಳ ಈ ಜೀತ ಮುಕ್ತ ಪದ್ಧತಿಗೆ ಇದೆ. ಹಾಗಾಗಿ ದಯಮಾಡಿ ಸಾರ್ವಜನಿಕರೆಲ್ಲರೂ ಈ ಒಂದು ಅರಿವನ್ನ ತಾವು ಪಡ್ಕೊಂಡು ಎಲ್ಲೇ ಆದರೂ ನಿಮಗೆ ಜೀತ ಪದ್ಧತಿ ಕಂಡು ಬಂದಿಲ್ಲ ಅದನ್ನ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ವಾಹನ ಸವಾರರು ತಮ್ಮ ಕುಟುಂಬ ನೆನಪಿಸಿಕೊಂಡು ವಾಹನ ಚಾಲನೆ ಮಾಡಬೇಕು. ರಸ್ತೆ ಅಪಘಾತವಾದಲ್ಲಿ ಮೊದಲು ಏಟು ಬಿಡುವುದು ತಲೆಗೆ ಮಾತ್ರ. ಸಾರ್ವಜನಿಕರಿಗೆ ತಮ್ಮ ಸುರಕ್ಷಿತ ಬಗ್ಗೆ ಅರಿವಿರಲಿ. ತಮ್ಮ ಮೇಲೆ ನಂಬಿಕೆ ಇಟ್ಟಿರುವ ತಮ್ಮ ಕುಟುಂಬ ಜವಾಬ್ದಾರಿ ತಮ್ಮ ಮೇಲೆ ಇರುತ್ತದೆ ಎಂದು ಬೀದರ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮುರುಗೇಂದ್ರ ಬಿ ಶಿರೋಳ್ಕರ್ ಅವರು ಹೇಳಿದರು. ಪ್ರಾದೇಶಿಕ ಸಾರಿಗೆ ಕಚೇರಿ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ಹಾಗೂ ಬೀದರ್ ಮೋಟಾರ್ ವಾಹನ ತರಬೇತಿ ಶಾಲೆಗಳ ಸಂಘದ ಸಹಯೋಗದಲ್ಲಿ ಆಯೋಜಿಸಿರುವ 35ನೇ ರಾಷ್ಟ್ರ ಸುರಕ್ಷತೆ ಮಾಸಾಚರಣೆಯ ಕಾರ್ಯಕ್ರಮವನ್ನು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಮಾಡಲಾಯಿತು. ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಇಲ್ಲದೆ ವಾಹನ ಚಲಿಸುತ್ತಿದ್ದನ್ನು ಗಮನಿಸಿ ಅವರಿಗೆ ಉಚಿತ ಹೆಲ್ಮೆಟ್ ನೀಡಿ ಸಂಚಾರಿ ಚಿಹ್ನೆಗಳ ಕರಪತ್ರ ನೀಡಿ ಸಂಚಾರಿ ಚಿಹ್ನೆಗಳನ್ನು ತಪ್ಪದೆ ಪಾಲಿಸಲು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಮತಿ ಶೀಲಾದೇವಿ ಎಸ್ಎನ್ ಅವರು ಮಾತನಾಡಿ, ಸಾರ್ವಜನಿಕರು ಹೆಲ್ಮೆಟ್ ವಾಹನ ಮೇಲೆ ಇಟ್ಟುಕೊಂಡು ವಾಹನ ಚಲಾಯಿಸಬಾರದು. ಕಡ್ಡಾಯವಾಗಿ ತಲೆಗೆ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು. ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಶ್ರೀ ಗೋವಿಂದ್ ಎಲ್ ರಾಠೋಡ್, ವಾಹನ ತರಬೇತಿ ಶಾಲೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವರಾಜ್ ಜಮಾದರ್, ಬೀದರ್ ಮೋಟಾರ್ ವಾಹನ ತರಬೇತಿ ಶಾಲೆ ಅಧ್ಯಕ್ಷ ಪ್ರಕಾಶ್ ಗುಮ್ಮೆ, ಸಂಚಾರಿ ಪೊಲೀಸ್ ಠಾಣೆಯ ಸಂಜುಕುಮಾರ್ ಚಿಕ್ಕಬಸೆ, ಸತೀಶ್ ರಾಮ್ಖಾನೆ, ಸಿದ್ದಾರೆಡ್ಡಿ, ಸಾರಿಗೆ ಇಲಾಖೆಯ ಶಿವಪುತ್ರ ಚವಾಳೆ, ರವಿ ಚಿಮ್ಕೋಡೆ, ಶಿವರಾಮ್ ಹಾಗೂ ವಾಹನ ತರಬೇತಿ ಶಾಲೆಯ ಪ್ರಾಚಾರ್ಯರು ಹಾಗೂ ಕಚೇರಿಯ ಸಿಬ್ಬಂದಿಗಳು ಹಾಜರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.